ಸಣ್ಣಗ ಹಾಯ್ ಹಾಯ್ ಖುಷಿ ಆಗ್ಯದ ಅಕ್ಕ ಹೆಂಗ್ ಆರಾಮ್ ಬಂದ್ರ ಫ್ರೆಂಡ್ಸ್ ನಮ್ಮ ಅಕ್ಕ ನಮ್ಮ ಅತ್ತಿಗೆ ನಮ್ಮ ದೀಪ ಸಿಂಧು ಹಾಗೆ ನಮ್ಮ ಅಮ್ಮಗೆ ಎಲ್ರು ಬಂದಿದ್ದಾರೆ ಹೆಂಗ್ ಆರಾಮಾಯ್ತಪ್ಪ ಜರ್ನಿ ಸಿರಮ್ಮ ದೀಪ ಜರ್ನಿ ಚೆನ್ನಾಗೈತ್ರ ಸಿಂಧು ಚೆನ್ನಾಗಿತ್ತು ಜರ್ನಿ ಎಷ್ಟು ಅವರು 12 ಅವರ್ಸ್ 2 ವರ್ಷ ಮೇಲೆ ರಾಮೇಶ್ವರಕ್ಕೆ ಬಂದಿದ್ದೆ ಅವಾಗೆ ಮತ್ತೆ ಬಂದಿಲ್ಲ ಮೇನ್ ನೋಡ್ಬೇಕಾಗಿರೋದು ನಮ್ಮ ಲಗೇಜ್ಗಳು ನೋಡ್ರಿ ಇಲ್ಲಿ ಎಷ್ಟಿದೆ ಇಷ್ಟೇ ಲಗೇಜ್ ಕಡಿಮೆ ಇದು ಮೇನ್ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮುದ್ದು ಮೊಮ್ಮಗ ಸೋನು ಹಾಯ್ ಮಾಡ್ರಿ ಹಾಯ್ ಹಾಯ್ ಚಿನ್ನಿ ಖುಷಿನಾ ಫುಲ್ ಹ್ಯಾಪಿ ಹ್ಯಾಪಿನಾ ಪಿಪೆ ತಿಂತಾರೆ ನಿಂದ ಮಮ್ಮಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಊರಿಂದ ಅಕ್ಕ, ಅತ್ತಿಗೆ, ಹಾಗೆ ದೀಪು, ಸಿಂಧು ಎಲ್ಲರೂ ಬಂದಿದ್ದಾರೆ. ಸ್ಪೆಷಲ್ ಆಗಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮೊಮ್ಮಗ, ನಮ್ಮ ಸಿಂಧು ಮಗ. ಅವನ ಜೊತೆ ಬೆಳಗ್ಗೆ ತಿಂಡಿ ದೋಸೆ ಮಾಡಿದ್ವಿ. ತಿನ್ಕೊಂಡು ಅವನ ಜೊತೆ ಇಷ್ಟೊತ್ತು 2-3 ಅವರ್ಸು ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ ಈಗ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಅಕ್ಕಿ ಹೋಳ್ಗೆ, ಹಾಗೆ ಎಣ್ಗಾಯಿ ಪಲ್ಯ, ಹಾಗೆ ಅದ್ರ ಜೊತೆ ಶೀಕರಣಿ, ಮಾವಿನ ಹಣ್ಣಿನ ಶೀಕರಣಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ. ಅಕ್ಕಿ ಹೋಳ್ಗೆ ಮಾಡೋದು, ಹಾಗೆ ಎಣ್ಗಾಯಿ ಪಲ್ಯ, ಬದ್ನಿಕಾಯಿ ಮಾಡೋದು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಹುಣಸೆ ಹಣ್ಣು ನೆನೆಡ್ತಾ ಇದ್ದೀನಿ. ಬದನೆಕಾಯಿ ಮೇನ್ ಹುಣಸೆ ಹುಳಿ, ಹಾಗೆ ಬೆಲ್ಲ ಕಂಪಲ್ಸರಿ ಬೇಕಾಗುತ್ತೆ. ಅಕ್ಕ ಊರಿಂದ ಬರುವಾಗ ಬದ್ನೆಕಾಯಿ ತೊಗೊಂಬಂದಿದ್ರು, ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು. ಸರಿ, ಅದ್ರ ಜೊತೆ ಅಕ್ಕಿ ಹೋಳಿಗೆ, ಹಾಗೆ ಹಿಟ್ಟಿನ ಹೋಳಿಗೆ ಎರಡೂ ಅಂತಾರೆ, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನಾನು ಬಿಳಿ ಎಳ್ಳು ಹಾಗೆ ಶೇಂಗಾ ಎರಡೂ ಒಟ್ಟಿಗೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಏನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಬದ್ನಿಕಾಯಿ ಹಾಕ್ತೀವಿ ಅಷ್ಟು ಎಳ್ಳು ತೊಗೋಬೇಕು. ನಾನಿಲ್ಲಿ ಒಂದು ಇಷ್ಟೇ ಚಿಕ್ಕದಾಗಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ತೊಗೋಬೇಕು. ಹಾಗೆ ಇದ್ರ ಜೊತೆ ಒಂದು ಸ್ವಲ್ಪ ಶೇಂಗಾ ಹುರ್ಕೊತೀನಿ. ಬದನೆಕಾಯಿ, ಇದು ನಮ್ಮ ಊರಿನ ಬದನೆಕಾಯಿ. ಫ್ರೆಂಡ್, ನಾನಿಲ್ಲಿ ಮಿಕ್ಸಿ ಜಾರಿಗೆ ಬಿಳಿ ಎಳ್ಳು, ಹಾಗೆ ಶೇಂಗಾ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲನೂ ಪುಡಿ ಮಾಡಿ
ರೆಡಿ ಮಾಡ್ಕೊತೀನಿ. ಈಗ ಎಳ್ಳು ಹಾಕಿದ್ದೀನಿ. ಈಗ ನೆಕ್ಸ್ಟು ಶೇಂಗಾ, ಆಮೇಲೆ ಬೆಳ್ಳುಳ್ಳಿ, ಇದು ತೊಗೊಂಬೋಗಮ್ಮ ಫ್ರಿಜ್ನ, ಕರಿಬೇವಿನ, ಹಾಗೆ ಬೆಳ್ಳುಳ್ಳಿ, ಜೀರಿಗೆ, ಇದರಲ್ಲೇ ಅಚ್ಕಾರದ ಪುಡಿ, ಅರಿಶಿಣ, ಉಪ್ಪು, ಬೆಲ್ಲ. ಟೇಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಬೇಕೇ ಬೇಕು, ಬೆಲ್ಲ ಹಾಕಲೇಬೇಕು. ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು, ಶೇಂಗಾ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಅಚ್ಕಾರದ ಪುಡಿ, ಅರಿಶಿಣ, ಸ್ವಲ್ಪ ಬೆಲ್ಲ, ಇಷ್ಟನ್ನು ರುಬ್ಕೋಬೇಕು. ಫ್ರೆಂಡ್ಸ್, ನಮಗಿಲ್ಲಿ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬಹುದು. ಇಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಜಾರ್ಗೆ. ಹಾಗೆ ಖಾರ ಪುಡಿ, ಹಾಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬಹುದು. ಹಾಗೆ ಉಪ್ಪು. ನಾನಿಲ್ಲಿ ಇದಕ್ಕೆ ಜಾರಲ್ಲಿ ಕೂಡ ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು. ಟೈಮ್ ಇದ್ದರೆ ಇಷ್ಟೆಲ್ಲ ಮಾಡ್ಬೋದು, ಟೈಮ್ ಇಲ್ಲ ಅಂದರೆ ತುಂಬ ಈಸಿ ಮೆಥಡ್ ಕೂಡ ಇದೆ, ಅದನ್ನು ತೋರಿಸ್ತೀನಂತೆ ನಾನು. ಒಂದು 5 ವೆರೈಟಿ ಇದೆ ಬದನೆಕಾಯಲ್ಲಿ. ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಡೈರೆಕ್ಟ್ ಇದೇ ಥರನೂ ಹಾಕ್ಬೋದು, ಇಲ್ಲಾಂದರೆ ಇದು ಫುಲ್ ತುಂಬೆಲ್ಲ ತೆಗೆದೂ ಹಾಕ್ಬೋದು. ಫ್ರೆಂಡ್ಸ್, ಇನ್ನೊಂದು ಏನು ಹೇಳ್ಬೇಕಂದ್ರೆ, ಬದನೆಕಾಯಿನ ಹೆಚ್ಚಿರ್ತೀವಲ್ಲ, ಹೆಚ್ಚಿದ ಕೂಡಲೇ ಅದು 1 ನಿಮಿಷದಲ್ಲೇ ಕಪ್ಪಾಗುತ್ತೆ. ಆ ಕಪ್ಪ ಆಗಬಾರ್ದು ಅಂದರೆ ಈ ಥರ ಒಂದು ಪಾತ್ರೆ ನೀರು ತಗೊಂಡು ಈ ಬದನೆಕಾಯಿನ ಈ ಥರ ಸೀಳಬೇಕು. ಹಿಂಗೆ 4 ಹೋಳು ಮಾಡಿ ಇದನ್ನ ಹಿಂಗೆ ನೀರಲ್ಲಿ ಹಾಕಬೇಕು, ಕಪ್ಪಾಗಲ್ಲ. ಇಲ್ಲಾಂದರೆ ಅದು ಆಟೋಮೆಟಿಕ್ಕಾಗಿ ಫುಲ್ ಬದನೆಕಾಯಿ ಕರಗಾಗೋಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮೆಥಡು. ಬನ್ನಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ಸೋನು, ಏನ್ ಮಾಡ್ತಾ ಇದೀಯಾ ಸೋನು? ಸರಿ, ಇಲ್ಲೇ ಆಟ ಆಡ್ತಾ ಇದ್ದಾನೆ ಅವನು. ಮಲಗಿ ಎದ್ದಿದ್ದಾಯ್ತು. ಇಲ್ಲಿ ಮಲಗಿದ್ದಾರೆ. ಸೋನು, ಸೋನು ಆಯ್ ಮಾಡು. ಸೋನುಗ, ಸೋನು ಇಲ್ಲಿಗ. ಇಲ್ಲಿ ನೋಡಮ್ಮ, ಆಯ್ ಮಾಡ್ರಿ. ಹಾಯ್. ಚಾಕ್ಲೇಟ್ ಕೊಡೋ, ನೀವು ಚಾಕ್ಲೇಟ್. ಅವನೇನು ತಿನ್ನಲ್ಲ, ಸುಮ್ಮನೆ ಕೈಯಲ್ಲಿ ಕೊಡೋದು, ಆಟ ಆಡ್ತಾನೆ ಅಷ್ಟೇ. ಬನ್ನಿ ಬೇಗ ಬೇಗ ಮಾಡ್ತೀನಿ. 10 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ಬೇಳೆ ಆವಾಗಲೇ ಕೂಗಿಸಿ ಇಟ್ಟಿದ್ದೀನಿ, ಸಾಂಬಾರು ಮಾಡಬೇಕು.
ಇದಕ್ಕೆ ನಾನು ಸ್ವಲ್ಪ ಒಂದು ಅಥವಾ ಎರಡು ಚಿಕ್ಕದು ಈರುಳ್ಳಿ ಹೆಚ್ಕೊತೀನಿ. ಡೈರೆಕ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಡೈರೆಕ್ಟು ಈ ಮಸಾಲೆ ಹಾಕಿ ಬದ್ನೆಕಾಯಿನೂ ಹಾಕ್ಬೋದು. ಇಲ್ಲಪ್ಪ ಅಂದರೆ ಈರುಳ್ಳಿ ಹೆಚ್ಚಿ ಹಾಕಿ ಆ ಥರನೂ ಮಾಡ್ಬೋದು, ಎರಡು ಥರ ಮಾಡ್ಬೋದು. ಚಿಕ್ಕದಾಗಿ ಒಂದು ಈರುಳ್ಳಿ ಹೆಚ್ಕೊತೀನಿ ನಾನು. ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಕರಿಬೇವು ಹಾಕಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದರೆ ಬೇಗನೆ ಈರುಳ್ಳಿ ಬ್ರೌನ್ ಆಗುತ್ತೆ. ಊರಿಂದ ಕಾಲ್ ಮಾಡಿದ್ದಾರೆ, ವಿಡಿಯೋ ಕಾಲು. ನಮ್ಮ ತಂಗಿ ಮಗಳು ಹಾಗೆ ನಮ್ಮ ತಮ್ಮನ ಮಗನೂ ಇದ್ದಾರೆ. ಹಾಗಾಗಿ ಎಲ್ಲರೂ ವಿಡಿಯೋ ಕಾಲ್ ಮಾಡಿ ಫೋನು ನೋಡ್ತಾ ಇದ್ದಾರೆ. ಈಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. ನಾನು ಬದ್ನೆಕಾಯಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಈ ಥರ ಆಗಿದೆ. ಈಗ ಹುಣಸೆಹಣ್ಣು ಹುಳಿ ಹಿಂಡುತ್ತೀನಿ. ಆಲ್ರೆಡಿ ಮಸಾಲಕ್ಕೆ ಎಲ್ಲ ಹಾಕಿದ್ದೀನಿ, ಅದನ್ನು ಹಾಕಬೇಕು. ಫ್ರೆಂಡ್ಸ್, ನಾನೀಗ ಇದಕ್ಕೆ ಮಸಾಲದೇನು ರುಬ್ಕೊಂಡಿದ್ದೆ ಅದು ಹಾಕಿದ್ದೀನಿ ಬದನೆಕಾಯಿಗೆ. ಹಾಗೆ ಹುಣಸೆಹಣ್ಣಿನ ಹುಳಿ ಕೂಡ ಹಿಂಡ್ತಾ ಇದ್ದೀನಿ. ಬದ್ನಿಕಾಯಿ ಇದು ಮಾಡಿ ಕುಚ್ಕೊಂಡಂತಿ ಓನ್ ಸೊನ್ನು ಅಡಿಗೆ ಮಾಡ್ತೀರಾ? ಹ್ಞೂ ಅಂತೀವಿ. ಹ್ಞೂ ನೀವು ಮಾಡ್ತೀರಾ? ಎತ್ಕೆ ಹೆಸರು ಗುಂಡೆ ಬರುತ್ತೆ ಎತ್ಕೊಳಕ್ ಮೇಲೆ ಎತ್ತಿ ಬಾಯಿ ತೋರ್ಸೋದ್ರ ಅಯ್ಯಪ್ಪ. ತಂಬೈ ಓನಮ್ಮ. ಇಲ್ಲಿ ಆಯ್ ಮಾಡ್ಬೇಕು ಶೋನು ನೀನು. ಹಾ ಒಳಗೆ ಸಣ್ಣ ಆಯ್ ಮಾಡ್ರಿ ಶೋನು. ಇಲ್ಲಿಗ ಹಂಗ ಆಯ್ ಮಾಡ್ರಿ. ಇಲ್ಲಿಗ ಆಯ್ ಹಾಯ್ ಹಾಯ್. ಅಲ್ಲೆಲ್ಲ ಇಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲೊಂದು ಪಾಪ ಇದೆ ನೋಡು. ಮುಂದೆ ನಿಂಗೆ ನಿಲ್ಕಲ್ಲ ಅಲ್ಲಿ. ಕೋಲ್ಡ್ ಆಗ್ಬಿಟ್ಟಿದೆ ಅವನಿಗೆ, ಕೋಲ್ಡು. ಬಿಡು 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 ಬಿಡು. ನಾನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಖಾರ ಕಡಿಮೆ ಅನಿಸ್ತಾ ಇದೆ. ಇನ್ನೂ ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬದನೆಕಾಯಿ ಇನ್ನೂ ಒಂದು 10 ನಿಮಿಷ ರೆಡಿ ಆಗುತ್ತೆ. ಆದಮೇಲೆ ತೋರಿಸ್ತೀನಂತೆ ನಾನು ನಿಮಗೆ. ಬದನೆಕಾಯಿ ರೆಡಿ ಆಯಿತು, ನೋಡ್ಬೋದು ನೀವು. ತುಂಬುಗಾಯಿ ಎಣ್ಗಾಯಿ ಪಲ್ಯ ಸೂಪರಾಗಿ ಆಗಿದೆ ಟೇಸ್ಟು. ಎಳ್ಳು ಹಾಗೆ ಶೇಂಗಾದು ಪುಡಿ ಮಾಡಿ ಹಾಕ್ತೀವಲ್ಲ, ಹಂಗಾಗಿ ಜಾಸ್ತಿ ಎಣ್ಣೆ ಬಿಟ್ಕೊಳುತ್ತೆ.
ಇದರಲ್ಲಿ ನಾನು ಕೊಬ್ಬರಿ ಹಾಕಿಲ್ಲ, ಬೇಕಂದರೆ ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ಕೂಡ ಹಾಗೆ ಮೈದಾ ಹಿಟ್ಟು ಒಬ್ಬಟ್ಟಿಗೆ ಹೇಗೆ ಮಾಡ್ಕೊತೀವಿ ಆ ಥರ ಇಲ್ಲಿ ಅಕ್ಕಿ ಹೋಳಿಗೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮುದ್ದೆ ಥರ ಅಕ್ಕಿ ಹಿಟ್ಟನ್ನ ತಿರ್ಗಿಸಿ ಒಬ್ಬಟ್ಟು ಹೇಗೆ ಹೂರ್ಣ ತುಂಬ್ತೀವಿ ಅದೇ ಥರ ಹೂರ್ಣ ತುಂಬಿ ಮಾಡಿದರೆ ಅಕ್ಕಿ ಹೋಳಿಗೆ ರೆಡಿ ಆಗುತ್ತೆ. ಆದರೆ ಸ್ವೀಟ್ ಬರಲ್ಲ, ಸಪ್ಪೆ ಇದು. ಅದಕ್ಕೆ ಕಾಂಬಿನೇಷನು ಎಣ್ಗಾಯಿ ಪಲ್ಯ ಹಾಗೆ ಸೀಕರ್ಣಿ. ನೋಡಕತ್ತ ಚಡ್ಡಿಲ್ಲ ಶನಗ ಕೂಡಮ್ಮ ಕೂಡ್ರಿ, ಬಾಯಿ ತೆಗ್ದಿರಿ. ಅದು ಬೇಡಮ್ಮ, ಆಯ್ತು. ಈಗ 1 ನಿಮಿಷ ಹಂಗೆ ಮಾಡ್ಬೇಕು, ತೆಗಿಬೇಕು. ಏನ್ ಮಾಡ್ತೀರಿ? ಏನ್ ಮಾಡ್ತೀನಿ ನೀನು? ವಿಡಿಯೋ ಮಾಡ್ಕೊಂತಾನಂತೆ ನವೀನ್. ಇನ್ಮೇಲೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬರೋದೆಲ್ಲ ಅವಂದೇ ಅಲ್ಲ ಗುಂಡಣ್ಣ? ಇವನ ಹೆಸರು ನವೀನ್, ನಾವು ಗುಂಡು ಗುಂಡು ಅಂತ ಕರಿತೀವಿ. ತಿರುಗಿ ಕಡೆ ಸಿರ ಮತ್ತೆ ಎಲ್ಲಿದ್ದಾಳೆ? ಇಲ್ಲಿ ಮಕ್ಕಂಡಾಳೆ. ಫುಲ್ ಟಯರ್ಡ್ ಎಲ್ಲರೂ. ಎದ್ದು ಕುಂತ್ಬಿಟ್ಲು ಬಡ ಬಡ ಪಾಪ. ಎದ್ದೇಳ್ರೆ ಚೆಕ್ ಮಾಡ್ತಾನೆ. ಏನ್ ಚೆಕ್ ಮಾಡಕತ್ತೀರಮ್ಮ? ಬವ ತೆಗಿಕತ್ತೀರಿ? ಸೋನು ಬವ ತೆಗಿಕತ್ತೀರಿ? ಫ್ರೆಂಡ್ಸ್, ನಾನಿಲ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಚೆನ್ನಾಗಿ ಒಯ್ದಾಡ ನೀರಿಗೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ರಾಗಿ ಮುದ್ದೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದು ಅಕ್ಕಿದು ಮುದ್ದೆ ಥರ ಮಾಡಿಕೊಂಡು ಕಣಕ ಏನು ನೆನೆಯಿಟ್ಟಿರ್ತೀವಿ ಮೈದಾ ಹಿಟ್ಟಿಂದು, ಇದು ಚೆನ್ನಾಗಿ ಇಟ್ಟು ನಾದ್ಕೊಂಡು ಆಮೇಲೆ ಇದನ್ನು ಉಂಡೆ ಮಾಡಿ ಆ ಕಣಕದಲ್ಲಿ ಒಬ್ಬಟ್ಟು ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡಬೇಕು. ಬಟ್ ಒಬ್ಬಟ್ಟು ಸ್ವೀಟ್ ಬರುತ್ತೆ, ಇದೊಂದು ಸ್ವಲ್ಪ ಸಪ್ಪೆ ಬರುತ್ತೆ. ಇದು ಈ ಥರ ಆಗಬೇಕು ಮೆಜರ್ಮೆಂಟು ಹಿಟ್ಟಿಂದು. ಬಟ್ ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ, ಸಾಫ್ಟಾಗಿ. ಫ್ರೆಂಡ್ಸ್, ನಾನಿಲ್ಲಿ ರೊಟ್ಟಿ ಬಂಡೆ ಮೇಲೆ ಅಕ್ಕಿದು ಏನು ರೆಡಿ ಮಾಡಿ ಇಟ್ಟಿದ್ದೆ ಆ ಹಿಟ್ಟನ್ನು ಅದನ್ನು ಇದ್ರ ಬಂಡೆ ಮೇಲೆ ಇಟ್ಟು ಬಿಸಿ ನೀರಿನ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗಂಟು ಇರದಂಗೆ ನಾದ್ಕೋಬೇಕು. ಹಾಗೆ ಬಿಸಿ ಬಿಸಿದೇನೆ ನಾದ್ಕೋ. ಫ್ರೆಂಡ್ಸ್, ಇದನ್ನು ಬೆಲ್ಲಣಿಗೆಯಿಂದ ಲಡ್ಸ್ಕೋಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕಂದರೆ ಅಷ್ಟು ದೊಡ್ಡದು ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೂ ಈ ಥರ ಅಕ್ಕಿ ಹೋಳಿಗೆ ಹಾಗೆ ಹಿಟ್ಟಿನ ಹೋಳಿಗೆ ಏನಾದರೂ ತಿನ್ಬೇಕು ಅನಿಸಿದ್ರೆ ಇಮ್ಡಿಯೇಟಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ನೋಡ್ಬೋದು ಈ ಥರ ಬರುತ್ತೆ. ಈಗ ಆಲ್ರೆಡಿ ನಾನು ಬೆಳಗ್ಗೆನೆ ಕಣಕ ರೆಡಿ ಮಾಡಿ ಇಟ್ಟಿದ್ದೀನಿ. ನಾವು ಒಬ್ಬಟ್ಟಿಗೆ ಹೇಗಿಡ್ತೀವಿ ಅದೇ ಥರನೇ ಇಡಬೇಕು. ಬನ್ನಿ ಈಗ ಅಕ್ಕಿ ಹೋಳಿಗೆ ಮಾಡೋದು ತೋರಿಸ್ತೀನಿ. ಅರಣಿ ತವ ಕೊಡಮ್ಮ. ಫ್ರೆಂಡ್ಸ್, ಇದು ಎಷ್ಟು ದೊಡ್ಡದು ಸೈಜ್ ಆದ್ರೂ ಮಾಡ್ಬೋದು ಹೋಳಿಗೆ. ಹಾಗೆ ಎಷ್ಟು ತೆಳು ಬೇಕಾದ್ರೂ ತಟ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಪ ಇದು ಕವರ್ ಕಟ್ ಮಾಡಿ ಕೊಡಮ್ಮ. ಇದೊಂದು ಕವರ್ ಇಟ್ಟಿದ್ನಲ್ಲ ಪ್ಲಾಸ್ಟಿಕ್, ಇದ್ರೊಳಗೆ ಇಟ್ಟು ಈ ಥರ ಸೇಮ್ ಒಬ್ಬಟ್ಟು ಥರನೇ. ಬಟ್ ಇದು ಸಪ್ಪೆ ಬರುತ್ತೆ, ಅದು ಒಬ್ಬಟ್ಟಿಂದು ಸ್ವೀಟ್ ಬರುತ್ತೆ. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿದೂ ತಿನ್ಬೋದು, ಹಾಗೆ ಆರಿದ್ದು ಕೂಡ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಿಟ್ಟಚ್ಚಿ ಏನು ತಟ್ಟಲ್ಲ ನಾನು, ಸಾರಿ ಎಣ್ಣೆ ಹಚ್ಚಿ ಏನು ತಟ್ಟಲ್ಲ, ಹಿಟ್ಟಚ್ಚಿ ತಟ್ಟತೀನಿ. ಈ ಥರ ರೆಡಿ. ಸರಿ ಬಿಡಿ ನಿಮಿಷ. ಸ್ಪೂನು ಉಪ್ಪು ಹೋಯಿ ತೆಗೆದಿಟ್ಟು ಡ್ಯಾಡಿಗೆ ಹಾಕಿ ಕೊಡ್ತೀನಿ ಫಸ್ಟ್. ಅಷ್ಟೇ
ನಮಗೂ ಹಸುವಾಗಿದೆ ಫಸ್ಟ್ ಹೇಳಿದ್ದೀನಿ ನಿನಗೂ ಹಸುವಾಗ್ಯದ, ನಿನಗೂ ರೆಡಿ ಆಗುತ್ತೆ. ಡ್ಯಾಡಿ ಯಾವಾಗಲೂ ಅಷ್ಟು ಸ್ವೀಟ್ ಇದು ಸಪ್ಪೆ ಹೋಳಿಗೆನಾ ಒಬ್ಬಟ್ಟ ರೊಟ್ಟಿನಾ ಅದಿಟ್ಟ ಸಾಕ್ತಾ ದೀಪು ಬೇಡಲ್ ಗಾಜಿನ ತಗೊಂಡ್ಬಿಡ, ಇಲ್ಲ ಆಗಲ್ಲ. ಪೋಸ್ಟ್ ತಗೊಂಡ್ಬಿಡ್ರು. ಏನ್ ಮಾಡ್ಲಿ? ಅದ ಆಮೇಲೆ ರಾತ್ರಿ ತಿನ್ನ ತಗೊಂಬ. ಇಲ್ಲ ಇವಾಗ ತಿಂತೀನಿ ನಾನು. ಗಾಜಿನ ಬಟ್ಲಗಳು ಅಲ್ಲಿ ಗಾಜಿಂದಿಲ್ಲ ಅಂದ್ರೆ ಗ್ರೀನ್ ಕರಿ ಗಾಜಿನವೇ ತಗೋ, ಚಿಕಣಿ ಚೆನ್ನಾಗಿರುತ್ತೆ. ಉಳಿದ್ರೆ ಬೇಡ, ಅಲ್ಲ ಅವಲ್ಲ ನಿಲ್ಕಿದ್ರೆ ತಗೋ, ಇಲ್ಲಾಂದ್ರೆ ಸ್ಟೂಲ್ ಇಟ್ಟು ತಗೋ ಅಂತೇನು. ಬಿಳಿವಿಲ್ಲ ಫ್ರೆಂಡ್ಸ್, ಇದ್ರಕ್ಕೂ ತುಂಬ ದೊಡ್ಡ ಸೈಜು ಮಾಡ್ಬೋದು. ಸಾಕು, ಈ ಮೀಡಿಯಂ ಸೈಜ್ ಇದ್ರೆ ಸಾಕು. ಇದಕ್ಕೆ ಏನು ಎಣ್ಣೆ ಹಚ್ಚಂಗಿಲ್ಲ, ಹಾಗೆ ಸುಡಬೇಕು. ಇಷ್ಟ ಈಸಿ. ಬರಲ್ಲ ಕೊಡ್ಲ ದೀಪು, ಎಣ್ಣೆ ಹಚ್ಚಬಾರ್ದು ಇದಕ್ಕೇನು. ಅನ್ನ ಅಲ್ಲೇ ಇದು ಉಣ್ಲಿ, ಆ ತಟ್ಟೆ ಉಣ್ಕೊಂಡು ಕೇಳು ಫ್ರೆಂಡ್ಸ್. ನೋಡೋದು ಚೆನ್ನಾಗಿ ಉಬ್ಬುತ್ತೆ, ಈ ಥರ ಸಾಫ್ಟ್ ಆಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ತಿಂದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈಸಿ ಮೆಥಡ್ ಇದು, ಜಾಸ್ತಿ ಏನು ರಿಸ್ಕ್ ಇಲ್ಲ. ಇಲ್ಲ ಮೀಡಿಯಂ ಇಲ್ಲ. ಇದಕ್ಕೆ ಮೇನ್ ಕಾಂಬಿನೇಷನ್ ಅಂದ್ರೆ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ, ಹಾಗೆ ಇನ್ನು ಸೀಸನ್ ಬಂತಲ್ಲ ಈಗ ಮ್ಯಾಂಗೋ ಸೀಕರಣಿ, ಇದೆರಡು ಮೇನ್ ಕಾಂಬಿನೇಷನ್. ಅದಕ್ಕೆ ಸಿಂಧು ದೀಪ ತಟ್ಟೆ ತಗೊಂಬ. ಹಾ, ಎಲ್ಲಿಟ್ಟಿದ್ಯಾ? ಇದೆ. ಇಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಅಲ್ಲ, ಗುಂಡು ಬೇಳೆ ಗುಂಡು ಅದೇನು ಇದು ಮಾಡಬೇಡ, ಈಗ ಒಂದೇ ಸರಿ ತೊಳೆಯೋಣ ಆಮೇಲೆ. ಬೇಳೆ ಗುಂಡು ಏನ್ ಸಾಫ್ಟ್ ಏನು ಚೆನ್ನಾಗಿ ಸಾಫ್ಟ್ ಆಗುತ್ತಂದ್ರಲ್ಲ, ಮೆತ್ತಗ. ಬರೀ ನೀವು ಅದ ಹೆಂಗ್ ಮಾಡಿ ಬಿಸಿನೀರ್ನಾಗ ಇಟ್ಟು ಕಲ್ಸಿರೇನ ಅಷ್ಟೇ. ಈಗ ರಾಗಿ ಹಿಟ್ಟು ಕಲ್ಸ್ಕೊಂತೀವಲ್ಲ, ರಾಗಿ ಹಿಟ್ಟು ಹಂಗೆ, ಏನು ಕಡಕೆ ಇದು ಮಾಡಂಗಿಲ್ಲ ಅಷ್ಟೇ, ಏನಿಲ್ಲ. ಬೇಡ ಬೇಡ, ಎಲ್ಲ ಮಾಡಿಕೊಡು. ಅದು ಸಿಂಧು ಇದನ್ನ ಚೂರು ತಿರುವಂಗೆ ಇದು ಕೊಡು ಕೆಳಗೆ. ಒಂದು ಬಟ್ಟೆ ಇಟ್ಕೊಂಡು ಹಿಂಗೆ ತಿರುವು, ಗಂಟು ಇರುತ್ತೆ. ಇದು ಎಲ್ಲಾದ್ರೂ ಫ್ರೆಂಡ್ಸ್ ಜರ್ನಿಗೆ ಏನಾದರೂ ಹೋಗ್ಬೇಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು, ಬಟ್ ಸಾಫ್ಟ್ ಆಗಿ ಸೂಪರ್ ಆಗಿರುತ್ತೆ ಇದು. ನನಗೊಂಚೂರು ಉಳಿಸೋಣಕ್ಕೆ ಒಂದು ಪೀಸ್, ಇಷ್ಟು ದೊಡ್ಡದು. ಸುಸಿರಮ್ಮ, ನೀ ರೊಟ್ಟಿ ಮಾಡ್ತೀಯಲ್ಲ, ಅಷ್ಟು ದೊಡ್ಡದನ್ನು ಮಾಡ್ಬೋದು ನೋಡಿ. ಅಂಕಲ್ ಹೆಂಗಾಗಿದೆ ಅಕ್ಕಿ ರೊಟ್ಟಿ? ಸೂಪರ್, ಚೆನ್ನಾಗಿದೆ. ಕಾಂಬಿನೇಷನ್ ಚೆನ್ನಾಗಿದೆನಾ? ಶಿಕರ್ಣಿ ಪ್ಲಸ್ ಬದನೆಕಾಯಿ. ಚೆನ್ನಾಗಿದೆ. ಹಾಂ ತುಂಬ ಟೇಸ್ಟ್ ಆಗಿದೆನಾ? ಶಿಕರ್ಣಿ, ಬದನೆಕಾಯಿ, ಸಾಂಬಾರ್, ಜಿಲೇಬಿ, ರೊಟ್ಟಿ, ಮೊಸರು, ಸಪ್ಪನ್ ಬ್ಯಾಡಿ, ಗಟ್ಟಿ ಬ್ಯಾಡಿ. ಗುಡ್ಡೆ ಹೆಂಗದ ಟೇಸ್ಟ್? ಚಲೋ ಆಗ್ಯದ. ಎಷ್ಟು ತಿಂದಿ ಚಪಾತಿ? ಒಂದಾ? ದಪಾಟಿ ಹೆಂಗಾದ್ರಿ? ಚೆನ್ನಾಗಿದೆನಾ? ಯಾರು ಮಾಡಿದ್ದು ದಪಾಟಿ? ಸಿಂಧು. ಓಕೆ.
ಗೊತ್ತಾಗದಂಗೆ. ಎಷ್ಟು ದೊಡ್ಡ ಸೈಜ್ ಆದ್ರೂ ಮಾಡ್ಬೋದು, ಸಾಫ್ಟ್ ಆಗಿ ಬರುತ್ತೆ. ತೆಳು ಕೂಡ ಮಾಡ್ಕೋಬಹುದು, ತೆಳು ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನಾ ದೀಪ ನಿಮಗೆ ಅಕ್ಕಿಗಳಿಗೆ? ಹಾ ಇಷ್ಟ. ನಮಗೂ ಕೂಡ ತುಂಬಾ ಇಷ್ಟ. ನಾನು ಮಾಡಿಲ್ಲ, ತುಂಬಾ ಅಂದ್ರೆ 1 ವರ್ಷ ಮೇಲಾಯ್ತು. ಇದೆಲ್ಲ ಮಾಡ್ತಾಳ, ಆಮೇಲೆ ರಾತ್ರಿ ತೆಲ್ಲಿಗೆ ಬಟ್ಟೆ ಕಟ್ಕೊಂಡು ಮಕ್ಕೊಂಡ್ಬಿಡ್ತಾಳೆ. ಅಕ್ಕಿ ಹೋಳಿಗೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕಾಂಬಿನೇಷನ್ ಬಂದು ಬದ್ನಿಕಾಯಿ, ಚಿಕನಿ ನಮ್ದೆಲ್ಲ ಮುಗಿದಿದೆ. ಅಕ್ಕಿ ಹೋಳಿಗೆ ನಮಗೆ ಮಾತಾಡಕ್ಕೆ ಇದೇ ಸಿಗೋದು, ಬಾಯಿ ನಾಳೆ ಅಂದ್ರೆ ನಮ್ಗೆ ಇವಾಗ ಅನ್ನ ಸಾಂಬಾರ್ಗೆ ಬಂದಿದೀವಿ. ಈಗ ನಮಗೆ ಅದ್ರ ಜೊತೆಗೆ ನಮ್ ನೀರು ಸದಾ ಕಾಲ ಇರ್ಬೇಕಾಗುತ್ತೆ. ಹಡಾಡ ಬರಂಗಿಲ್ಲ, ಆ ತರ ಡಿಸ್ಟರ್ಬ್ ಆಗುತ್ತೆ ಆಡಿಯನ್ಸ್. ಹಾಯ್ ಹಾಯ್ ಎಲ್ಲ ಒಮ್ಮೆ ಮಾಡಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ, ಅದ್ರ ಜೊತೆ ಕಾಂಬಿನೇಷನ್ ಮ್ಯಾಂಗೋ ಶ್ರೀಕರ್ಣಿ, ಹಾಗೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ. ಹೆಂಗಾಗಿತ್ತಕ್ಕ? ಚೆನ್ನಾಗಾಗಿತ್ತಾ? ಸಿರಮ್ಮ ಹೆಂಗಾಗಿದೆ? ಚೆನ್ನಾಗಾಗೈತಾ? ಫಸ್ಟ್ ಟೈಮಾ ಉಂಡಿದೆಯಾ ಮುಂಚೆ? ಫಸ್ಟ್ ಟೈಮಾ? ಸಾಫ್ಟಾಗಿ ಚೆನ್ನಾಗಾಗಿದೆ ಅಲ್ಲ? ಎಲ್ಲರದು ಆಯಿತು ಊಟ. ಈಗ ನಾನು ಇವಳು ಅಷ್ಟೇ ಮಾಡ್ತಾ ಇದ್ದೆ. ಹೆಂಗಾಗ್ಯದ ಆಂಟಿ ಅಕ್ಕಿ ಹೋಳಿಗೆ? ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ತುಂಬ ದಿನ ಆಯಿತು ಮಾಡಿಲ್ಲ, ಅಂದರೆ ಹತ್ತತ್ರ 1 ವರ್ಷ ಆಯಿತು ಮಾಡಿಲ್ಲ. ಈಗ ಅಕ್ಕ ಎಲ್ಲರೂ ಬಂದಿದ್ದಾರೆ, ಹಂಗಾಗಿ ಇವತ್ತು ಮದರ್ಸ್ ಡೇ ಇದೆ. ಹಂಗಾಗಿ ಮದರ್ಸ್ ಡೇ ಸ್ಪೆಷಲ್ ಅಕ್ಕಿ ಹೋಳಿಗೆ. ಬದ್ನಿಕಾಯಿ ಉಂಡೇರಣಿ, ಚಿಕನಿ. ನೀವೇನು ಉಂಡಿರಿ? ನೀವೇನು ಉಂಡಿರಿ? ಮಾತಾಡ್ರಿ ಸ್ವಲ್ಪ. ಬದ್ನಿಕಾಯಿ ಊಟ ಮಾಡಲ್ಲೇನ್ರಿ? ಫ್ರೆಂಡ್ಸ್, ಇದು ಇದ್ರ ಜೊತೆ ಸೂಪರ್ ಆಗಿರುತ್ತೆ. ಸೂಪರ್. ಬದ್ನಿಕಾಯಿ ಏನಕ್ಕೆ ತಿನ್ನೋಣ ಅಂದ್ರೆ ಮೂಲವಾದಿದೆ, ಹಂಗಾಗಿ ಸ್ವಲ್ಪ ಬದ್ನಿಕಾಯಿ ಅವಾಯ್ಡ್ ಮಾಡ್ತಾರೆ. ಇಟ್ಸ್ ಓಕೆ, ಎಲ್ಲರಿಗೂ ಅಂತ. ಸೂಪರ್ ಸೂಪರ್ ಟೇಸ್ಟ್, ಮಸ್ತಾಗಿದೆ. ಇದು ಇನ್ನೂ ಸ್ವಲ್ಪ ತೆಳು ಆಗಬೇಕು, ತೆಳ್ಳಗಾದ್ರೆ ಸೂಪರ್ ಆಗಿರುತ್ತೆ. ಎಷ್ಟು ದೀಪ? ಒಂದೇ ಮಾಡಿದ್ದಕ್ಕೊಂದು 4 ಕಣ ತಿನ್ಬೇಕು ತಾನೆ. ನೀವು ಅಂಕಲ್ ನಾನು ಒಂದೇ ತಿಂದೆ. ಮತ್ತೆ ನಾಳೆ ಡ್ಯೂಟಿಗೆ ಹೋಗ್ಬೇಕು. ಇದೇನಲ್ಲ
ಅನ್ನ ಊಟ ಮಾಡ್ದಂಗೆ ಅಕ್ಕಿ ಫಸ್ಟ್ ಟೈಮ್ ಮಾಡಿದ್ದೀರಾ ಯಾವುದಕ್ಕೂ ಸೇಫ್ಟಿ ಎರಡು ಮೂರು ಸಲ ಇನ್ನೊಬ್ರು ಮಗಳ ಮದುವೆ ಮಾಡ್ಬೇಕು ಇನ್ನ ಇಬ್ರು ಮದುವೆ ಮಾಡ್ಬೇಕು ಈಗ ನೆನಪಿಸಿರ್ತದೆ. ಒಂದ್ಸಲ ನಮ್ದು ಕಿಟ್ಟಿ ಪಾರ್ಟಿ ಇತ್ತು, ಅವಾಗ ಮಾಡ್ಕೊಂಡು ಹೋಗಿದ್ದೆ. ಅದು ತುಂಬಾ ವರ್ಷದ ಹಿಂದೆ ಮಾಡ್ತಾ ಇರ್ತೇನೆ ಅವಾಗ. ನೀವೆಷ್ಟು ತಿಂದಿರಿ ಒಳಗೆ? ನಾವು ಇನ್ನೂ ತಿಂದಿಲ್ಲ, ತಿಂದಾದ್ಮೇಲೆ ಹೇಳ್ತೀವಿ. ನೀನು ಅವಳು ಆಮೇಲೆ ತಿಂತ ಇವ್ರ ಜೊತೆ ಅವರು ತಿನ್ನಂಗೆ ಯಾರಂತ ಸಣ್ಣದನ್ನು ಕೊಡ್ತೀನಿ ನಿಮ್ಮನೆ ಆಕ್ಷನ್ ಚನ್ನು ಅಲ್ಲಡು ಹಾಯ್ ಹಾಯ್ ಹೇಳ್ಬೇಕು. ಅಲ್ಲ ಅಲ್ಲಿ ಅಲ್ಲಿ ಹಾಯ್ ಹೇಳ್ಬೇಕು. ಇಲ್ಲಿಗ ಹೇಗಿದ್ದೀರಾ? ಹಾಯ್ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಡಿ ಮಾಡ್ತೀರಿ ಶರಣ ನೀವು? ಅಜ್ಜಿ ಮನೆಗೆ ಫಸ್ಟ್ ಟೈಮ್ ಬಂದಿದ್ದಾನೆ. ಫಸ್ಟ್ ಟೈಮ್. ತುಂಬಾ ವರ್ಷ ಆಯ್ತು ಬಂದು ಬಟ್ ನಿನ್ ಜೊತೆ ಇಲ್ಲಿಗ ಸೋನು ನಿನ್ ಜೊತೆ ಟು ಅವಾಗೆಲ್ಲ ಕೊರೋನಾ ಅಂತ ಅಂತೇಳಿ ಅವ್ನು ಬಂದಿಲ್ಲ. ಅದಕ್ಕೋಸ್ಕರ ಇವಾಗ ಎಂಟ್ರಿ ಗಣಸನು ಟು ನಿನ್ ಜೊತೆ ನಾ ಮಾತಾಡಲ್ಲ. ಟು ಟು ಯಾಕೆ ಬಂದಿಲ್ಲ ನಮ್ಮ ಮನೆಗೆ? ಅಜ್ಜಿ ಮನೆಗೆ ಯಾಕೆ ಬಂದಿಲ್ಲ ನೀವು? ನನಗೆ ಬಂದಿರಲಿಲ್ಲ ಭೂಮಿಗೆ. ಯಾಕೆ ಬಂದಿಲ್ಲ? ಎಲ್ಲ ಕಡೆ ಓಡಾಡಿ ಇಲ್ಲಿಗೆ ಬಂದಿಲ್ಲ ಬೆಂಗಳೂರಿಗೆ. ಏ ಅದೇ ಏನ್ ತಿಳಿಸ್ತದೆ? ರೊಟ್ಟಿ ತಿಳಿಸ್ತಾ ಇದು ಬಿಸಿದು ಅಕ್ಕಿದು. ಅದ್ ಮಾಡಿ ಕಣಕ್ ಅದ್ರದ್ದೇ ಏನಾದ್ರು ತಿನ್ಸುತ್ತೆ. ನನಗೇನ್ ತಿಂತ ರೊಪ್ಪ ರೊಪ್ಪ ಹೊಡಿತು ನೋಡಿ ತಮ್ಮ ಮತ್ತೆ ಏನಿಲ್ಲ. ಸೋನು ಹಾಯ್ ಸೋನು ಅಲ್ಲಡು. ಹಾಯ್ ಸೋನು ಹಾಯ್ ಮಾಡಿ. ಥ್ಯಾಂಕ್ಸ್ ಥ್ಯಾಂಕ್ಸ್ ಕೊಡ್ಬೇಕು ಹಿಂಗ. ಅವ್ರ ಅಮ್ಮದವ್ರಿಗೆ ಅಷ್ಟೇ ಐಫೈ ಮಾಡ್ತಾನ ಅವ್ನು, ನಮಗೇನಿಲ್ಲ ಅಲ್ಲ ಸಣ್ಣ ಅಜ್ಜಿದವ್ರಿಗೆ. ಕಾರ್ಬಾರ್ ಮಾಡಬಾರ್ದು ಸುಮ್ಮನೆ. ಸ್ವಲ್ಪ ಉಪ್ಪು ಸಕ್ಕರೆ ಹಾಕ್ತಿರಲ್ಲ, ಸ್ವಲ್ಪ ತಿನ್ನಿಸ್ತೀರಾ? ಬೆಲ್ಲ ಜೊತೆಗೆ ಬೆಲ್ಲ ಬಿಡಿಸೋದು ನೋಡಲ್ಲ. ವಾಸನೆ ಬಿತ್ತಾರೆ ನಿಮ್ಮ ಮಮ್ಮಿ ಮಾ ನಿನ್ನೆ ಇದು ಏನು ಹಾಕ್ಬಿಟ್ರಿ ಇವತ್ತಿನ ಮೊಸರು ಜೊತೆ. ಫ್ರೆಂಡ್ಸ್, ನೀವು ಕೂಡ ಅಕ್ಕಿ ರೊಟ್ಟಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡು ಅಜ್ಜಿ ಹೆಂಗ್ ಮಾಡ್ತಾರ. ಇವರು ಸ್ಪೆಷಲ್ ಅಪಿಯರೆನ್ಸ್ ಇವರು. ಅವರು ಬ್ಲಾಗರು ಈಗ ಸ್ಟಾಪ್ ಮಾಡಿದ್ದಾರೆ. ಕಾರಣಾಂತರದಿಂದ ಬ್ಲಾಗ್ ನ ಸ್ಟಾಪ್ ಮಾಡಿದ್ದಾರೆ. ವೇಟ್ ಹಾಯ್ ಬರ್ಸನ. ಹಾಯ್ ತಗೊಳ್ಳೆ, ನೀನ್ ಅಲ್ಲಿ ಐತಲ್ಲ ಚೆನ್ನಾಗಿ ಬರ್ತೈತೆ. ಬಾಯ್ಲಿ ಬರ್ರಿ. ಸ್ಪೆಷಲ್ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಅಕ್ಕಿ ಹೋಳಿಗೆ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ.